ಪರ್ಟಿಕ್ಯುಲರ್ ಆಗಿ ನಾವು ಕನ್ಸ್ಟ್ರಕ್ಷನ್ ಮಾಡುವಾಗ ಇದ್ದೇ ಇರುತ್ತೆ ಸರ್. ಈ ಮೇಯ್ನ್ ನಾವು ಮೆಟೀರಿಯಲ್ ಮೋಸ ಹೋಗ್ತೀವಿ. ಯಾಕಂದರೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಆಲ್ಮೋಸ್ಟ್ 90% ಆಫ್ ಮೆಟೀರಿಯಲ್ಗೆ MRP ಇರೋದಿಲ್ಲ. ಅವ್ರು ಏನು ಹೇಳಿದ್ರು ನಾವು ಕೇಳಬೇಕಾಗುತ್ತೆ. ಮತ್ತು ಎರಡನೇದು ಬಂದು ನಾವು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಐಡಿಯಾ ಬರೋದು. ಸ್ಟಾರ್ಟಿಂಗಲ್ಲಿ ನಮಗೇನು ಗೊತ್ತಿರಲ್ಲ. ಮನೆ ಕಟ್ಟಬೇಕಾದ್ರೆ ಫಸ್ಟು ಡಿಸೈಡ್ ಮಾಡ್ತೀವಿ ಸರ್. ಫಸ್ಟೇ ಇದು ಮಾರ್ಬಲ್ ಹಾಕಬೇಕಾ, ಟೈಲ್ಸ್ ಹಾಕಬೇಕಾ, ಬಾತ್ರೂಮ್ಗೆ ಯಾವ್ದು ಹಾಕಬೇಕು, ವರಂಡಾಗೆ ಹಾಕೊಂಡು ಮಾಡಿದ್ವು. ಮತ್ತು ನಾವು ಸುಮಾರು ಸಲ ನಾವು ಮಾರ್ಬಲ್ ಹಾಕ್ಬೇಕಂತ ಡಿಸೈಡ್ ಮಾಡೋದು. ಹೊಸೂರು ಇಲ್ಲೆಲ್ಲ ಹುಡುಕಾಡೋದು ಸರ್. ರೇಟ್ಸು ಹೆಂಗಿದೆ ಮಾರ್ಬಲ್ ಹಾಕೋದು. ಸುಮಾರು ಕ್ರಿಸ್ಮಾರು ಮತ್ತು ಇಲ್ಲಿ HMG ದೊಡ್ಡ ಕಂಪ್ನಿಗಳಿಗೆಲ್ಲ ಸುಮಾರು ರೇಟು ಎಲ್ಲ ಚೆಕ್ ಮಾಡಿ ಕೊನೆಗೆ ಮಾರ್ಬಲ್ ಹಾಕೊಂಡು ಡಿಸೈಡ್ ಮಾಡಿದ್ವಿ ಸರ್. ಟೀಮು ಕಾಸ್ಟ್ ಎರಡು ಕಂಪೇರ್ ಮಾಡಿದ್ರೆ ಮನೆ ಕಟ್ಟೋರಿಗೆ ಮಾರ್ಬಲ್ಗಿಂತ ನಾವು ಯೂಸ್ ಮಾಡೋದು ಇಟಾಲಿಯನ್ ಮಾರ್ಬಲ್ಗಿಂತ ಇನ್ನೂ ಚೆನ್ನಾಗಿ ಬಂದು ವೆಟ್ರಿಫೈಡ್ ಟೈಲ್ಸ್ ಇದೆ ಸರ್. ಆ ವೆಟ್ರಿಫೈಡ್ ಟೈಲ್ ಹಾಕಿದ್ರೆ ನಮಗೆ 50% ಕಾಸ್ಟಲ್ಲಿ ಮಾರ್ಬಲ್ ಕಾಸ್ಟ್ ಏನಿದೆ ಅದು 50% ಕಾಸ್ಟಲ್ಲಿ ಸೇಮ್ ವೆಟ್ರಿಫೈಡ್ ಅದೇ ಡಿಸೈನೇ ಸಿಗುತ್ತೆ. ಟೈಮ್ ಬಂದು ನಮಗೆ ಸಪೋಸ್ ಇದು 6 ಮಂತಲ್ಲಿ ಕೆಲಸ ಆದರೆ 2 ಮಂತ್ಸಲ್ಲಿ ಕೆಲಸ ಆಗುತ್ತೆ ಸರ್ ವೆಟ್ರಿಫೈಡ್ ಹಾಕಿದ್ರೆ. ನಮ್ಮ ಸೈಟ್ ಬಂದು 30-50 ನಾವು 3000 ಸ್ಕ್ವೇರ್ ಫೀಟಲ್ಲಿ ಮಾಡೋದು. ಮಾರ್ಬಲ್ ಹಾಕೋಕ್ಕೆ 3 ತಿಂಗಳಾದರೆ ಮತ್ತು ಅದನ್ನು ಪಾಲಿಷ್ ಮಾಡೋಕ್ಕೆ ನಮಗೆ 3 ತಿಂಗಳು ಟೈಮ್ ತಗೊಳ್ತು. ಅದೇ ನಾವು ವೆಟ್ರಿಫೈಡ್ಗೆ ಹೋಗಿದರೆ ಇಮ್ಮಿಡಿಯೇಟಾಗಿ ನಮಗೆ ಒಂದು 2 ಮಂತ್ಸಲ್ಲಿ ಕಾಸ್ಟು ಒಂದು 50% ಕಾಸ್ಟ್ ಕಡಿಮೆ ಆಗೋದು. ಎರಡನೇದು ಬಂದು ಟೈಮು 4 ಮಂತ್ಸ್ ಕಡಿಮೆ ಆಗೋದು. ನಾವು ಬಡ್ಜೆಟ್ ವೈಸ್ ನೋಡಿದ್ರೆ ನಾವೆಲ್ಲ ಯೂಸ್ ಮಾಡೋದು ಟೀಕು. ಈ ಟೀಕ್ ಯೂಸ್ ಮಾಡಿದ್ರೆ ಟೈಮು ಜಾಸ್ತಿ ಸ್ಪೆಂಡ್ ಆಗುತ್ತೆ, ಪ್ಲಸ್ಸು ಎಕ್ಸ್ಪೆನ್ಸಿವ್ ಜಾಸ್ತಿ. ಅದರಿಂದ ಇವಾಗ ಮಾರ್ಕೆಟಲ್ಲಿ ಲಾಸ್ಟ್ ಆಫ್ VPVC ವಿಂಡೋಸ್ ಅಂತ ಬಂದಿದೆ ಸರ್. ಇದನ್ನು ಮಾಡಿದ್ರೆ ಕಾಸ್ಟು ಕಡಿಮೆ ಆಗುತ್ತೆ. ಕಂಪೇರ್ ಟು ನಾವು ಟೀಕ್ ಕಂಪೇರ್ ಮಾಡಿದ್ರೆ VPVCಯಲ್ಲಿ ಗೆಟಪ್ಪು ಲುಕ್ಕು ಸೇಮ್ ಲುಕ್ ಬರುತ್ತೆ ಸರ್. ಪಾಲಿಷೇ ಮಾಡೋಂಗಿಲ್ಲ. ಲೈಫ್ ಲಾಂಗ್ VPVC ಯೂಸ್ ಮಾಡಿ ಲೈಫ್ ಲಾಂಗ್ ಪ್ರೀ ಮೇಂಟೆನೆನ್ಸ್ ಇರುತ್ತೆ ಸರ್. ನಾವು ಕಟ್ಟೋದನ್ನೇ ಒಂದು ಚೆನ್ನಾಗಿರೋ ಮನೆ ಕಟ್ಟೋಣ ನಾವು ಟೀಕ್ ಯೂಸ್ ಮಾಡಿದ್ವು. ಬಟ್ ನಾವು ಹೇಳೋದು ಅಂದರೆ VPVC ಯೂಸ್ ಮಾಡಿದ್ರೆ ಬೆಟರ್ ಟೈಮ್ ಆ್ಯಂಡ್ ಮನಿ ಸೇವ್ ಆಗುತ್ತೆ ಸರ್. ಮೇಯ್ನಾಗಿ ಮನೆ ಕಟ್ಟಬೇಕಾದ್ರೆ ನಮ್ಮದು ಆ್ಯಕ್ಚುಲಿ ನಮ್ಮ ರೇಟಲ್ಲಿ ವೇರಿಯೇಷನ್ ಆಗ್ಬಿಟ್ಟು ನಾವು ಏನು ಹೇಳ್ಕೊಳ್ತೀವಿ ಅಂದರೆ ನಾವು ಯಾವ್ದು ರೇಟ್ ಜಾಸ್ತಿ ಆದರೆ ಕ್ವಾಲಿಟಿ ಅಂತ ತಿಳ್ಕೊಳ್ತೀವಿ ನಾವು. ಸಪೋಸು ಅದರಿಂದ ಏನಾಗುತ್ತೆ ಅಂದರೆ ನಮಗೆ ದುಡ್ಡು ಜಾಸ್ತಿ ವೇಸ್ಟ್ ಆಗುತ್ತೆ. ಎರಡನೇದಾಗಿ ನಮ್ಗೆ ಹೇಳ್ದಂಗೆ ಕ್ವಾಲಿಟಿ ಬರೋಲ್ಲ. ಆ್ಯಕ್ಚುಲಿ ಪ್ಲಮ್ಮಿಂಗಲ್ಲಿ ನಾವು ಫಸ್ಟು ಪ್ಲಮ್ಮಿಂಗ್ ಕೆಲಸ ಸ್ಟಾರ್ಟಿಗೆ ಮುಂಚೆನೇ ನಾವು ಬಾತ್ರೂಮ್ ಅದಕ್ಕೆ ಬೇಡಕ್ಕೆ ನಾವು ಯಾವ ಕಮೋಡ್ ಎಲ್ಲ ಫಸ್ಟೇ ಫಿಕ್ಸ್ ಮಾಡ್ಕೋಬೇಕು. ನಾವು ಪ್ಲಾಸ್ಟಿಂಗ್ ಹಾಕಿ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಸಪೋಸ್ ಯಾವ್ದು ಜಾಕ್ವಾರ್ ಕಂಪ್ನಿ ಯೂಸ್ ಮಾಡ್ತೀರಾ, ಕೊಯ್ಲರ್ ಮಾಡ್ತೀರಾ ಅಂತ ಅದು ಕಂಪ್ನಿಗಳಿದೆ. ನಾವು ಫಸ್ಟೇ ಫಿಕ್ಸ್ ಮಾಡ್ಕೋಬೇಕು ಯಾವ ಕಮೋಡ್ ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡಿಕೊಂಡು ಮತ್ತೆ ಪ್ಲಮ್ಮಿಂಗ್ ವರ್ಕ್ ಮಾಡಬೇಕು ಸರ್. ಅದು ಬಂದು ನಮ್ಮ ಬಡ್ಜೆಟ್ ಮೇಲೆ ಸರ್. ಕೊಯ್ಲರ್ ಬಂದು ಕಾಸ್ಟ್ಲಿ, ಜಾಕ್ವಾರ್ ಬಂದು ನಾರ್ಮಲ್ ಎಲ್ಲರೂ ಯೂಸ್ ಮಾಡೋರು. ನಾವು ನಾರ್ಮಲ್ಲಾಗಿ ಜಾಕ್ವಾರೇ ಸೆಲೆಕ್ಟ್ ಮಾಡಿದ್ವಿ ಸರ್. ಫಸ್ಟೇ ಸೆಲೆಕ್ಟ್ ಮಾಡಬೇಕು ನಮಗೆ. ಈವನ್ ಪ್ಲಾಸ್ಟಿಂಗ್ ಹಾಕಿ ಮುಂಚೆನೇ ನಾವು ಜಾಕ್ವಾರ್ ಶೋರೂಮ್ಗೆ ಹೋಗಿ ಅಲ್ಲೆಲ್ಲ ಡಿಸ್ಪ್ಲೇ ಇಟ್ಟಿರ್ತಾರೆ. ನಮ್ಗೆ ಯಾವ್ದು ಬೇಕು, ನಮ್ಮ ಬಾತ್ರೂಮ್ಗೆ ಯಾವ ಕಲರ್ ಬೇಕು, ಯಾವ ಕಲರ್ ಸಿಂಕ್ ಬೇಕು, ಯಾವ ಕಲರ್ ಕಮೋಡ್ ಬೇಕು, ಶವರ್ ಬೇಕಂತ ನಾವು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು. ಡಿಸೈಡ್ ಮಾಡಿ ಸೆಲೆಕ್ಟ್ ಆದಮೇಲೆ ಪ್ಲಾಸ್ಟಿಂಗ್ ಮುಂಚೆನೇ ಅದನ್ನು ಫಿಕ್ಸ್ ಮಾಡಿ ಮತ್ತು ಪ್ಲಾಸ್ಟಿಂಗ್ ಮಾಡಬೇಕಾಗುತ್ತೆ ಸರ್. ಇದು ಬಂದು ನಮ್ಮ ದೇಶದಲ್ಲಿ ಪ್ರೈಮರಿ ಸ್ಟೀಲ್ ಅಂತ ಸೆಕೆಂಡ್ರಿ ಸ್ಟೀಲ್ ಅಂತ ಹೇಳ್ತೀವಿ. ಪ್ರೈಮರಿ ಸ್ಟೀಲ್ ಇರೋದು ಸೈಲು ಟಾಟಾ ಜಿಂದಾಲ್ ಬಿಟ್ಟರೆ 3 ಇರೋದು. ನಾವು ಆ್ಯಕ್ಚುಲಿ ಜಿಂದಾಲೇ ಯೂಸ್ ಮಾಡಿದ್ವಿ ಸರ್. RCC ಬಂದು ನಾವು 2 ಮೆಥಡ್ ಇದೆ ಇಲ್ಲಿ. ಒಂದು RMC, ಎರಡನೇದು ಮ್ಯಾನ್ಯುಯಲ್ ಮಿಕ್ಸಿಂಗ್. ನಾವು RMCಗೆ ಹೋದರೆ ನಮ್ಮ ಟೈಮು ಸೇವ್ ಆಗುತ್ತೆ, ಪ್ರಾಪರ್ ಮಿಕ್ಸಿಂಗ್ ಆಗಿರುತ್ತೆ, ರೇಟು ಕಡಿಮೆ ಆಗುತ್ತೆ ನಮಗೆ. ನೀವು ಈವನ್ ಅಲ್ಟ್ರಾಟೆಕ್ಕು ಸುಮಾರು RMCಗೆಲ್ಲ ಅವರೇ ಬಂದು ಹಾಕ್ತಾರೆ, ಪಂಪ್ ಇಟ್ ಮಾಡಿ ಹಾಕ್ತಾರೆ. RMC ಮಾಡಬೇಕಂದ್ರೆ ಪ್ರಾಪರ್ ಸೆಟ್ರಿಂಗ್ ಇರಬೇಕು ನಮಗೆ. ಸಪೋರ್ಟು ಪ್ರಾಪರ್ ಇರಬೇಕು, ಸೆಟ್ರಿಂಗು ಸಪ್ರೇಟ್ ಇರಬೇಕು. ಎರಡನೇ ಮೆಥಡಲ್ಲಿ ಮಾಡಿದ್ರೆ ಹೆಂಗಿದ್ರೂ ಸೆಟ್ರಿಂಗ್ ನಡೆಯುತ್ತೆ. ಎರಡನೇದು ಬಂದು ಮ್ಯಾನ್ಯುಯಲ್ ಮಿಕ್ಸಿಂಗ್ ಅಂದರೆ ಸಪೋಸ್ ನಾವು ಸ್ಯಾಂಡು ತರಿಸಿರ್ತೀವಿ, ಜಲ್ಲಿ ತರಿಸಿರ್ತೀವಿ, ನೀರು ಪ್ರಾಪರ್ ಮಿಕ್ಸಿಂಗು ಹಾಕಬೇಕು. ಅವ್ರೇನು ಮಾಡ್ತಾರೆ ಲೇಬರು, ಯಾವುದು ನೀರಿದ್ರೆ ಅದನ್ನು ಹಾಕ್ಬಿಡ್ತಾರೆ. ಅದು ಪ್ರಾಪರಾಗಿ ಆಗೋಲ್ಲ. ನನ್ನ ಪ್ರಕಾರ ಕಂಪೇರ್ ಟು ಮ್ಯಾನ್ಯುಯಲ್ ಮಿಕ್ಸಿಂಗ್ RMC ಬೆಸ್ಟು. ಆ ಮ್ಯಾನ್ಯುಯಲ್ ಮಿಕ್ಸಿಂಗ್ ನಮಗೇನು ಕಾಸ್ಟ್ ಕಡಿಮೆ ಆಗೋಲ್ಲ, ಅದೇ ಜಾಸ್ತಿ ಆಗುತ್ತೆ ಕಂಪೇರ್ ಮಾಡಿದ್ರೆ. RMCಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರೂ RMC ಯೂಸ್ ಮಾಡೋದೇ ಬೆಸ್ಟ್ ಸರ್ ಮನೆ ಕಟ್ಟುವಾಗ. ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇಲ್ಲ, ಪ್ಲಸ್ ಪಕ್ಕ ಕ್ವಾಲಿಟಿ ಕೊಡ್ತಾರೆ. ಏನಂದ್ರೆ ನಾವು ಸರ್ಟಿಫಿಕೇಟೆಲ್ಲ ಅವರು ಸ್ಲಮ್ ತರ್ತಾ ಚೆಕ್ ಮಾಡ್ಕೋಬೇಕು. RMCಯಲ್ಲಿ ಪ್ರಾಪರ್ RMC ನಾವು ಎಲ್ಲ RMC ಅವ್ರನ್ನೂ ನಂಬೋಕ್ಕಾಗಲ್ಲ. ನಮ್ಗೆ ಗೊತ್ತಿರೋ RMCಲು ISO ಸರ್ಟಿಫೈಡು ಇವ್ರನ್ನ ನೋಡಿದ್ರೆ ನಾವು RMC ಮಾಡ್ಬೋದು ಸರ್ ಮಾಡಿ. ಆ್ಯಕ್ಚುಲಿ ಸೇಫ್ಟಿ ಗ್ರಿಲ್ಸ್ ಬಂದು ದಂದಾದ ಮಾರ್ಕೆಟ್ ಪ್ರೈಸಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬರುತ್ತೆ ಸರ್. ಯಾರೂ ನಮಗೆ ಲೇಬರ್ ಇಟ್ಟು ಮಾಡಲ್ಲ. ಲೇಬರ್ ಅದು ನಮ್ಗೆ ಮೆಟೀರಿಯಲ್ ಮೋಸ ಆಗುತ್ತೆ. SS ಒಂದು ಪ್ರೈಸ್ ಇದೆ, MS ಒಂದು ಪ್ರೈಸ್. ಸೇಫ್ಟಿ ಗ್ರಿಲ್ಸು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಮಾಡ್ತಾರೆ. SS MS ಎರಡೂ ಅಷ್ಟೇ. ಪೇಂಟಿಂಗ್ಸ್ ಹೆಂಗಂದ್ರೆ ನಮ್ಮ ಚೂಸ್ ಮೇಲೆ ನಾವು ಹೆಂಗೆ ಚಾಯ್ಸ್ ಮಾಡ್ತೀವಿ ಅಂತ ಫಸ್ಟ್ ನಮ್ಮ ಇಂಟೀರಿಯರ್ ಆರ್ಟಿಸ್ಟ್ರೇ ಕೊಟ್ಟಿರ್ತಾರೆ, ಯಾವ ಪೇಂಟ್ ಮಾಡಬೇಕಂತ ಕೊಟ್ಟಿರ್ತಾರೆ. ಬಟ್ ಪೇಂಟ್ ಚೂಸ್ ಮಾಡೋದಂದರೆ ನಾವು ಕಾಸ್ಟ್ ವೈಸು ಕ್ವಾಲಿಟಿ ವೈಸ್ ಮಾಡಿ. ನಮ್ಮಲ್ಲಿ ಇರೋದು ಏಷ್ಯನ್ ಪೇಂಟ್ಸು ಮತ್ತು ಇದು
ನಾವೆಲ್ಲ ಏಷ್ಯನ್ ಪೇಂಟೇ ಮಾಡಿದ್ವಿ ಸರ್ ಆ್ಯಕ್ಚುಲಿ ಏಷ್ಯನ್ನೇ ಏಷ್ಯನ್ ಪೇಂಟ್ಸೇ ಕಾಸ್ಟ್ ವೈಸು ಕ್ವಾಲಿಟಿ ವೈಸ್ ಎಲ್ಲ ನೋಡಿದ್ರೆ. ಇನ್ನು ಕಾಸ್ಟ್ಲಿ ಅಂದರೆ ಇವಾಗ ಇದು ಬಂದಿದೆ ಸರ್, ಜಿಂದಾಲ್ ಬಂದಿದೆ. ಆಲ್ಮೋಸ್ಟು ನಮ್ಮ ಇದರಲ್ಲಿ ಓಡೋದೇ ಏಷ್ಯನ್ ಪೇಂಟ್ಸೇ ಸರ್ ನಾವು ಚೂಸ್ ಮಾಡಿದ್ದು. ಬಟ್ ಅದರಲ್ಲಿ ಕಾಸ್ಟ್ ಸಿಗುತ್ತೆ ಸರ್. ನಾವು ಒಂದು ಲೀಟ್ರಿಗೆ ₹100 ಪೇಂಟ್ ಇದೆ, 1 ಲೀಟ್ರಿಗೆ ₹1,000 ಪೇಂಟ್ ಇದೆ. ಅದು ಅವ್ರ ಬಡ್ಜೆಟ್ ಮೇಲೆ ನಾವು ಡಿಸೈಡ್ ಮಾಡ್ಬೋದು. ನಮ್ಗೆ ಯಾವ ಥರ ಬೇಕು ಥಿಂಕ್ ಮಾಡಿ ನಾವು 10 ಕಡೆ ವಿಚಾರಣೆ ಮಾಡಿ ಕಡಿಮೆ ರೇಟಲ್ಲಿ ಒಳ್ಳೆ ಮನೆ ಕಟ್ಬೋದು, ಕಡಿಮೆ ದುಡ್ಡಲ್ಲಿ ಒಳ್ಳೆ ಮನೆ ಕಟ್ಬೋದು. ಇದು ಸೈಟ್ ಸೈಜ್ ಬಂದು 30-50, ಫುಲ್ 30-50 ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಸರ್. ನಾವು ಬಂದು G+3 ನಮ್ಮದು ಬಂದು ವೆಸ್ಟ್ ಫೇಸ್ ಸೈಟು. ನಾವು ಒಂದು 5-6 ವೆಸ್ಟ್ ಫೇಸ್ ಸೈಟ್ ವಿಸಿಟ್ ಮಾಡಿದ್ವು. ನಾವು ಕಟ್ಟಕ್ಕೆ ಮುಂಚೆನೇ ನಾವು ಸುಮಾರು ಕಡೆ ವಿಸಿಟ್ ಮಾಡೋದು. JP ನಗರ ಒಂದು ಮನೆ ನೋಡ್ಕೊಂಡು ಒಂದು ಇಲ್ಲಿ ಜುಡಿಷಿಯಲ್ ಒಟ್ಟು ಸುಮಾರು ವೆಸ್ಟ್ ಫೇಸ್ 30-40 ಇರ್ಬೋದು, 60-40 ಇರ್ಬೋದು. ವೆಸ್ಟ್ ಫೇಸ್ ಒಂದು 10 ಸೈಟ್ ವಿಸಿಟ್ ಮಾಡಿದ್ವಿ ಸರ್ ನಾವು. ಅದನ್ನು ತಗ್ಗಿಟ್ಟು ಆರ್ಟಿಕ್ ಹೇಳಿದ್ವು, ಅವರು ಒಂದು 2-3 ಕೊಟ್ಟಿದ್ರು. ಮತ್ತು ಎಲ್ಲ ಒಟ್ಟಿಗೆ ಕಾಂಬಿನೇಷನ್ ಮಾಡಿ ನಾವೇ ಒಂದು 5-6 ಸಲ ಆರ್ಟಿಕ್ ಹೋಗಿ ನಮ್ಗೆ ಈ ಥರ ಬೇಕು, ಪೂಜಾ ರೂಮ್ ಇಲ್ಲೇ ಬರಬೇಕು ಅಂತ ಡಿಸೈಡ್ ಮಾಡಿ ಕೊನೆಗೆ ಡಿಸೈಡ್ ಆಯ್ತು ಸರ್. ಸ್ಟಾರ್ಟಿಂಗ್ ನಮ್ಮ ಪ್ಲ್ಯಾನ್ ನಮಗಿದು ಸರ್. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾವು 4 ಬೆಡ್ರೂಮ್ ಮಾಡಿದ್ದೀವಿ. ನಾವಿರೋದು ನಮಗೊಂದು ಬೆಡ್ರೂಮ್, ನಮ್ಮ 2 ಮಕ್ಕಳಿಗೆ ಒಂದು ಬೆಡ್ರೂಮು, ಮೇಲೆ ಟಾಪಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಅಂತ 4 ಬೆಡ್ರೂಮ್ ಬೇಕಂತ ನಾವೇ ಡಿಸೈಡ್ ಮಾಡಿ ಇಂಜಿನಿಯರ್ಗೆ ಹೇಳಿದ್ವು. ಅವರು ಅದರ ತಗ್ಗುಟ್ಟವಾಗಿ ಹಾಲ್ ಎಷ್ಟು ಬರಬೇಕು, ಕಿಚನ್ ಎಷ್ಟು ಬರಬೇಕಂತ ಅವ್ರು ಡಿಸೈಡ್ ಮಾಡಿ ಮತ್ತು ಎಲ್ಲ ಒತ್ತಿಗೆ ಒಂದು 5-6 ಬಾರಿ ಸಮಾಲೋಚನೆ ಮಾಡಿ ಇಂಜಿನಿಯರ್ ಜೊತೆ ಮತ್ತೆ ಕೊನೆಗೆ ಪ್ಲ್ಯಾನ್ ರೆಡಿ ಮಾಡಿದ್ವಿ ಸರ್. 2 ಮಕ್ಕಳಿದ್ದಾರೆ, ನಾವು 4 ಪಾರ್ಕಿಂಗ್ ಬೇಕು, ಒಂದು ಆಫೀಸ್ ಬೇಕು. ನಾವು ಇಂಜಿನಿಯರ್ ಮುಂಚೆನೇ ನಾವು ಪಕ್ಕ ನಮ್ಮ ಮನೆ ಹೆಂಗಿರ್ಬೇಕಂತ ನಾವೇ ಡಿಸೈಡ್ ಮಾಡಿ ಮತ್ತು ಅವ್ರ ಹತ್ರ ಪ್ಲ್ಯಾನ್ ಮಾಡಿಸಿದ್ವಿ ಸರ್. ನಮ್ಮ ಮಿಸ್ಸಸ್ ದಿನ ನೋಡೋರು ಆ್ಯಕ್ಚುಲಿ ಈ ಥರ ಬೇಕಂತ. ಅದನ್ನು ಮತ್ತು ನಮ್ದು ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಮಾಡಿದ್ದು ಆರ್ಕಿಟೆಕ್ಟ್ಸ್ ಬೇರೆ, ಈ ಇಂಜಿನಿಯರ್ ಬೇರೆ, ಸ್ಟ್ರಕ್ಚರ್ ಇಂಜಿನಿಯರ್ ಬೇರೆ, ಇಂಟೀರಿಯರ್ ಇಂಜಿನಿಯರ್ಸ್ ಬೇರೆ. ಅವ್ರಿಗೆ ನಮ್ಮ ಹೆಂಗಿರ್ಬೇಕಂತ ನಮ್ಮ ಕಾನ್ಸೆಪ್ಟ್ ಅವ್ರು ಹೇಳಿದ್ರು. ಮತ್ತು ಅವರೆಲ್ಲ ರೆಡಿ ಮಾಡಿ 3D ರೆಡಿ ಕೊಟ್ಟಿದ್ದಾರೆ. ಇವಾಗ ಕೆಲಸನೂ ಅವ್ರಿಗೆ ಕೊಟ್ಬಿಟ್ಟಿದ್ವಿ, ಫುಲ್ ಕಂಪ್ಲೀಟ್ ಇಂಟೀರಿಯರ್ ಏನಿದೆ ಅಂತ ಹೇಳ್ಬಿಟ್ಟು ನಾವು ಇಂಟೀರಿಯರ್ ವರ್ಕ್ ಫುಲ್ ಇನ್ಕ್ಲೂಡಿಂಗ್ ಲೇಬರ್ ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ಸರ್. ಹೌದು ಸರ್, ನನಗೆ ಇದು ಆ್ಯಕ್ಚುಲಿ ಆ ಥರ ಡಿಸೈಡ್ ಮಾಡಿ ಸಿವಿಲ್ ವರ್ಕ್ಗೆ ಪರ್ ಚದರಕ್ಕೆ ಇಷ್ಟೊಂದು ಡಿಸೈಡ್ ಆಗುತ್ತೆ ಸರ್. ಇಂಟೀರಿಯರ್ಗೆ ಪರ್ ಅಡಿಗೆ ಸ್ಕ್ವೇರ್ ಫೀಟ್ಗೆ ಡಿಸೈಡ್ ಆಗುತ್ತೆ. ನಾವೊಂದು ಬಡ್ಜೆಟ್ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ವು. ಬಟ್ ಮನೆ ಕಟ್ಟುವ ಯಾವಾಗಲೂ ನಮ್ಮ ಬಡ್ಜೆಟ್ಟು 20-30% ವೇರಿಯೇಷನ್ ಇದ್ದೇ ಇರುತ್ತೆ ಸರ್. ಇಲ್ಲಿ ಸಿವಿಲಲ್ಲಿ ಮೇನ್ ರೆಫರೆನ್ಸ್ ಚೆನ್ನಾಗಿ ಬರುತ್ತೆ. ಸಪೋಸ್ ಒಬ್ಬ ಎಲೆಕ್ಟ್ರಿಷಿಯನ್, ನಮ್ಮ ಬಿಲ್ಡಿಂಗು ನನಗೆ ಗೊತ್ತಿರೋ ಯಾರು ಚೆನ್ನಾಗಿ ಕಟ್ಟಿದ್ರೆ ಅವ್ನು 10 ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಿದ್ರೆ 11 ನಮ್ಮ ರೆಫರೆನ್ಸ್ ಮೇಲೆ ಜಾಸ್ತಿ ಬಿಸ್ನೆಸ್ ನಡೆಯುತ್ತೆ ಇಲ್ಲಿ. ಈವನ್ ಎಲೆಕ್ಟ್ರಿಷಿಯನ್ಸು ಅಷ್ಟೇ, ಎಲ್ಲರೂ ಪ್ಲಂಬರ್ಗಳು ಅಷ್ಟೇ. ಯಾಕಂದರೆ ಅವ್ರು ಏನು ಮಾಡ್ತಾರೆ, ಕೆಲಸಕ್ಕಿಂತ ದುಡ್ಡೇ ಜಾಸ್ತಿ ಇಸ್ಕೊಬಿಡ್ತಾರೆ. ಅದ್ರಿಗೆ ರೆಫರೆನ್ಸ್ ಮೇಲೆ ನಡೆಯುತ್ತೆ ಸರ್. ನಾವು ಇಂಜಿನಿಯರ್ನ ಚೂಸ್ ಮಾಡೋದಷ್ಟು ನಾವು ರೆಫರೆನ್ಸ್ ಮೇಲೆ ಜಾಸ್ತಿ, ಆ ಇಂಜಿನಿಯರ್ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದಾನೆ, ಎಷ್ಟು ಸಕ್ಸಸ್ ಆಗಿ ಕಟ್ಟಿದ್ದಾನೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾಡಿ ಅವ್ರದ್ದೇನಿದೆ ಬ್ಯಾಕ್ಗ್ರೌಂಡ್ ನೋಡಿಬಿಟ್ಟು ನಾವು ಕೆಲಸ ಕೊಡಬೇಕಾಗುತ್ತೆ. ಎಲ್ಲ ಇಂಜಿನಿಯರ್ಗಳಿರ್ತಾರೆ, ಬಟ್ ಎಲ್ಲ ಅಷ್ಟು ಎಫೆಕ್ಟಿವ್ ಕೆಲಸ ಮಾಡಲ್ಲ. ಮತ್ತು ಏನು ಮಾಡ್ತಾರೆ, ಈ ಎಸ್ಪೆಷಲಿ ಸಿವಿಲ್ ಮೇಸ್ತ್ರಿಗಳು ಅಂತ ಏನು ಮಾಡ್ತಾರೆ ಅಂದರೆ ₹100 ಕೆಲಸ ಮಾಡಿಬಿಟ್ಟು $1,000 ಇಸ್ಕೊಬಿಟ್ಟಿರ್ತಾರೆ. ನೀವು ಬಿಲ್ಡಿಂಗ್ ಸಪೋಸ್ ನಾವು 10 ಲಕ್ಷ ಏನಾದರೂ ಲೇಬರ್ ಆದರೆ ಅವರು 2 ಸ್ಲ್ಯಾಬ್ಗೆ 10 ಲಕ್ಷ ಪ್ಲಾಸ್ಟಿಂಗ್ ಆಗದೇನೆ ದುಡ್ಡು ಇಸ್ಕೊಬಿಡುತ್ತೆ. ಮತ್ತು ಅವ್ರ ಕಡೆ ಬರಲ್ಲ ಫೋನ್. ಯಾಕಂದರೆ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಇಂಟ್ರೆಸ್ಟ್ ಎಂಡಿಂಗಲ್ಲಿ ಬರೋದಿಲ್ಲ ಸಿವಿಲ್ ಮೇಸ್ತ್ರಿಗೆ. ಅದರಲ್ಲಿ ತುಂಬ ನಾವು ಜಾಗೃತವಾಗಿರಬೇಕು ಸರ್. ಆ್ಯಕ್ಚುಲಿ ಬೇಸಿಕ್ಲಿ ನಾವು ಸಿವಿಲ್ ಅವರೇ, ನಾವು ಮೊಬೈಲ್ ಟವರ್ ಮಾಡಿದ್ವಿ. ನಮಗೆ ಅದು ನನ್ನ ಸಿವಿಲ್ ಬಗ್ಗೆ ಐಡಿಯಾ ಇತ್ತು. ಅದರಿಂದ ನಾನೇನು ಮಾಡಿದ್ದೀನಿ, ಬರೀ ಪ್ಲ್ಯಾನ್ ಮಾತ್ರ ಅವ್ರ ಹತ್ರ ತಗೊಂಡು ನಾನು ಲೇಬರ್ ಇಟ್ಟು ನಾನೇ ಮಾಡಿಸಿದ್ದೀನಿ ಸರ್. ನಾನು ಬಿಟ್ಟು ಅಕ್ಕಪಕ್ಕದಲ್ಲಿ ವಿಚಾರಣೆ ಮಾಡಿದ್ವಿ, ಇಲ್ಲಿ ನೀರು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಬಟ್ ನಮಗೆ ಇಲ್ಲಿ ಬೆಂಗಳೂರಿನಲ್ಲಿ ನೀರು ನಂಬ್ಕೊಳ್ಳೋಕ್ಕಾಗಲ್ವಲ್ಲ ಸರ್. ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ನೀರು ಬೇಕೇ ಬೇಕು ನಮಗೆ. ಅಟ್ಲೀಸ್ಟ್ ಇಲ್ಲಿ ಮನೆ ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕಂದ್ರೆ ನಮ್ಗೆ ನೀರು ಅವಶ್ಯಕತೆ ಇದೆ. ಅದರಿಂದ ನಾವು ಬೋರ್ ಹಾಕ್ಬೇಕಂತ ಡಿಸೈಡ್ ಮಾಡಿದ್ವಿ ಸರ್. ರೈನ್ ವಾಶ್ ಕಂಪಲ್ಸರಿ ಮಾಡಲೇಬೇಕು ಸರ್. ಯಾಕಂದರೆ 30-40 ಸೈಟಲ್ಲಿ ಮೊದಲು ಏನು ಇರಲಿಲ್ಲ ಬೆಂಗಳೂರು, ರೈನ್ ಮಾಡಲೇಬೇಕು. ನಾವು ರೈನ್ ವಾಶ್ ಹಾರ್ವೆಸ್ಟ್ ಮಾಡಿದ್ದೀವಿ ಸರ್. ಅದರಿಂದ ನಮಗೂ ಉಪಯೋಗ. ನೀರನ್ನು ನಾವು ಮರುಬಳಕೆ ಮಾಡಬೇಕಂತ ಹೇಳ್ಬಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಮತ್ತು ನಮ್ಮ ಸೊಂಪಿಗೆ ಹಾರ್ವೆಸ್ಟ್ ಮಾಡೋ ಥರ ಪ್ಲ್ಯಾನ್ ಮಾಡಿ ಸೊಂಪಿಗೆ ಬಿಟ್ಟಿದ್ದೀವಿ ಸರ್. ಸಪ್ರೇಟ್ ಸೊಂಪು 2 ಸೊಂಪು ಇಟ್ಟಿದ್ದೀವಿ. ಒಂದು ರೈನ್ ವಾರ್ಸ್ಟಿಂಗ್ ಸೊಂಪು ಮತ್ತು ಇನ್ನೊಂದು ರೆಗ್ಯುಲರ್ ಸೊಂಪು, ಕಾವೇರಿ ವಾಟರ್ ಸೊಂಪು. ನಾವೇನು ಮಾಡಿದ್ದೀವಿ, ಒಂದು ಪಂಪ್ ರೆಡಿ ಮಾಡಿ ರೈನ್ ವಾಶ್ಗೆ ಆಗಿ ನೀರನ್ನು ಮತ್ತೆ ಮರುಬಳಕೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್. ನೀರು ಉಳಿಸೋಕ್ಕೆ ಕಂಪಲ್ಸರಿ ಮಾಡಬೇಕಿಲ್ಲ ಅಂದರೆ ಅದು ನಮಗೆ BW ಕಲೆಕ್ಷನ್ ಕೊಡೋದಿಲ್ಲ ಸರ್. ಅವರು ರೈನ್ ವಾಶ್ ಇದ್ದರೆ ಕಂಪಲ್ಸರಿ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ. ಮ್ಯಾಂಡೇಟ್ರಿ ಅದು. ಕಲೆಕ್ಷನೇ ಕೊಡೋಲ್ಲ ಸರ್. ಹೊಸದಾಗಿ ರೂಲ್ಸ್ ಬಂದಿದ್ರೆ 30-40 ಅಂತ ಎಬೋ ಸೈಟ್ಸ್ ಏನಾದಿದ್ದರೆ ರೈನ್ ವಾಷಿಂಗ್ ಸಿಸ್ಟಮ್ ಇಲ್ಲ ಅಂದರೆ ಇನ್ಕ್ಲೂಡಿಂಗ್ ಅವರು ವಾಟರ್ ಕನೆಕ್ಷನೇ ಕೊಡೋಲ್ಲ. ಆ್ಯಕ್ಚುಲಿ ಸಾಯಿಲ್ ಟೆಸ್ಟ್ ಮಾಡಬೇಕಾಗುತ್ತೆ ಸರ್. ಸ್ಟಾರ್ಟಿಂಗ್ ಏನಂದರೆ ನಮಗೆ ಸಾಯಿಲ್ ಎಲ್ಲಿ ಯಾವ ಥರ ಸಾಯಿಲ್ ಅಂತ ಗೊತ್ತಾಗಲ್ಲ. ನಾವು ಕನ್ಸ್ಟ್ರಕ್ಷನ್ ಮಾಡುವಾಗ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಇಷ್ಟೊಂದು ಕಾಲಮ್ಸ್ ಹಾಕಿ ಕಟ್ಟಬೇಕಾದ್ರೆ ಸಾಯಿಲ್ ಟೆಸ್ಟ್ ಮಾಡಬೇಕು ಸರ್. ಸಾಯಿಲ್ ಟೆಸ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಡೆಪ್ತ್ ಹೋಗಬೇಕು, ಸ್ಟ್ರಕ್ಚರ್ ಈಸಿಯಾಗಿ ಗೊತ್ತಾಗುತ್ತೆ ಸಾಯಿಲ್ ಟೆಸ್ಟ್ ಮಾಡಿದ್ರೆ. ಯಾಕಂದರೆ ಇಲ್ಲಿ ಭೂಮಿಯಲ್ಲಿ ನಮ್ಗೆ ಹೆಂಗಿರುತ್ತೋ ಗೊತ್ತಿಲ್ಲ. ಒಂದು ಕಡೆ
ಒಂದು ಅಡಿಗೆ ಡಿಫ್ರೆನ್ಸ್ ಇರುತ್ತೆ ಸಾಯಿಲ್. ಒಂದು ಕಡೆ ಲೂಸ್ ಸಾಯಿಲ್ ಇರುತ್ತೆ, ಒಂದು ಕಡೆ ಹಾರ್ಡ್ ಸಾಯಿಲ್ ಇರುತ್ತೆ. ನಾವು ಸಾಯಿಲ್ ಟೆಸ್ಟ್ ಮಾಡಿದಾಗ ಈ ಸಾಯಿಲ್ಗೆ ಯಾವ ಥರ ಡಿಸೈನ್ ಬೇಕಂತ ಹೇಳ್ಬಿಟ್ಟು ನಮ್ಮ ಇಂಜಿನಿಯರ್, ಸ್ಟ್ರಕ್ಚರ್ ಇಂಜಿನಿಯರ್ ಅವಾಗ ಸಾಯಿಲ್ ಟೆಸ್ಟ್ ನೋಡಿ ನಮ್ಮ ಡಿಸೈನ್ ಕೊಡ್ತಾರೆ ಸರ್. ಕೆಳಗಡೆ ಹೆವಿ ರ್ಯಾಫ್ಟ್ ಫುಲ್ ರ್ಯಾಫ್ಟ್ ಹಾಕಬೇಕಾ ಇಲ್ಲ ಕಡಿಮೆ ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ ಸರ್. ನಾವು ಸಾಯಿಲ್ ಟೆಸ್ಟ್ ಮಾಡೇ ಮತ್ತು ಸ್ಟ್ರಕ್ಚರ್ ಡ್ರಾಯಿಂಗ್ ಕೊಟ್ಟಿದ್ದು ಸರ್. ಆ್ಯಕ್ಚುಲಿ ನಮಗೆ BBMP ಲಿಮಿಟ್ಸಲ್ಲಿ ಮನೆ ಕಟ್ಟಬೇಕಂದ್ರೆ ಮೇಯ್ನ್ ಬಂದು ನಮಗೆ ಸೈಟು ಏಕಾತ ಇರಬೇಕು ಮತ್ತು BBMP ಪ್ಲ್ಯಾನ್ ಅಪ್ರೂವ್ ತೊಗೋಬೇಕು. ಅದು ನಾವು ಬೇರೆ ಗೊತ್ತಿರೋರ ಹತ್ರ ಅಪ್ಲೈ ಮಾಡಿ, ಇನ್ಕ್ಲೂಡಿಂಗ್ ನಾವು ಲಿಫ್ಟ್ ಎಲ್ಲಿ ಬರೆದ ಆ್ಯಸ್ ಪರ್ ಪ್ಲ್ಯಾನ್ ಪ್ರಕಾರ ತೊಗೊಂಡು ಪ್ಲ್ಯಾನ್ ಪ್ರಕಾರ ಕಟ್ಟಿದ್ವಿ ಸರ್. ಎಷ್ಟು ಏನು ಕಟ್ತಾ ಇದ್ದೀವಿ ಅಂತ ನಾವೊಂದು ರಫ್ ಪ್ಲ್ಯಾನ್ ಹಾಕ್ಕೊಡ್ಬೇಕು. ಅದನ್ನು ಕರೆಕ್ಟಾಗಿ ಅಮೈಂಡ್ಮೆಂಟ್ ಮಾಡಿ ಅವ್ರು ಒರಿಜಿನಲ್ ಪ್ಲ್ಯಾನ್ ನಮ್ಗೆ ಕೊಡ್ತಾರೆ. ನಾವೇ ಒಂದು ಪ್ಲ್ಯಾನ್ ಮಾಡಿಸ್ಕೊಡ್ಬೇಕು. ನಮ್ಮ ಪ್ಲ್ಯಾನ್ ಪ್ರಕಾರ ಅವ್ರು ಅಪ್ರೂವ್ ಮಾಡ್ತಾರೆ ಕರೆಕ್ಟಾಗಿದ್ದರೆ. ಒಂದು ಪರ್ಮಿಷನ್ ಕೊಟ್ಬಿಡ್ತಾರೆ ಮನೆ ಕಟ್ಟೋಕ್ಕೆ. ನಾವು ಪ್ಲ್ಯಾನ್ ಅಪ್ರೂವ್ ಆದ ತಕ್ಷಣ ಅವರು ಒಂದು ಲೈಸೆನ್ಸ್ ಟೈಪ್ ಕೊಡ್ತಾರೆ. ಏನು ಮನೆ ಕಟ್ಟೋಕ್ಕೆ ಅನುಮತಿ, ಕಟ್ಟಡ ಅನುಮತಿ ಅಂತ ಕೊಡ್ತಾರೆ. ಅದೊಂದು BBMP ಇಂದ ತೊಗೊಂಡ್ರೆ ಸಾಕು ಸರ್. ಆ್ಯಕ್ಚುಲಿ ಬೇಸಿಕ್ಕಾಗಿ ಎಲೆಕ್ಟ್ರಿಕಲ್ದು ಟೆಂಪ್ರವರಿ ಮೀಟ್ರ್ ತೊಗೋಬೇಕು. ಮತ್ತು ಇಲ್ಲಿ ಸ್ಯಾನಿಟ್ರಿ ಎಲ್ಲ ಯೂಸ್ ಮಾಡ್ತೀವಲ್ಲ ಸರ್, ಅದಕ್ಕೆ BSWS ಇಂದ ಒಂದು ಸ್ಯಾನಿಟ್ರಿದು ಅದು ಟೆಂಪ್ರವರಿ ತೊಗೋಬೇಕು. ಇನ್ ಕೇಸ್ ಏನು ಲಿಫ್ಟ್ ಇದ್ದರೆ ನಾವು ಫೈರ್ ಇವರಿಂದ ಅದು ಪರ್ಮಿಷನ್ ತೊಗೋಬೇಕು ಲಿಫ್ಟು ಹಾಕೋಕ್ಕೆ ಮುಂಚೆನೇ. ಲಿಫ್ಟ್ದೇ ಒಂದು ಪರ್ಮಿಷನ್ ಅಥಾರಿಟಿ ಇದೆ, ಅವ್ರ ಕಡೆಯಿಂದ ನಾವು ಲಿಫ್ಟ್ಗೆ ತೊಗೋಬೇಕು ಸರ್. ಒಂದು ಮನೆ ಟ್ರಾನ್ಸ್ಫಾರ್ಮರ್ KEBದು ಹೆಂಗೆ ಡಿಸೈಡ್ ಆಗುತ್ತೆ ಅಂದರೆ ಆ ಏರಿಯಾ, ಆ ಲೇಔಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಸಪೋಸ್ ಆ ಲೇಔಟಲ್ಲಿ ಏನಾದರೂ ಡೆವಲಪರ್ಸ್ ಮಾಡಿ ಟ್ರಾನ್ಸ್ಫಾರ್ಮರ್ ಅವ್ರು ಹಾಕ್ಸಿದ್ರೆ ನಾವು ಅದು KEBಗೆ ಯಾವುದು ಶುಲ್ಕ ಕಟ್ಟಬೇಕಾಗಿಲ್ಲ. ಮತ್ತು ಎರಡನೇದು ಬಂದು ನಾವೇನಾದರೂ ಡೆವಲಪ್ಡ್ ಏರಿಯಾದಲ್ಲಿದ್ದು ಅವ್ರ KEB ಬೇರೆ ಟ್ರಾನ್ಸ್ಫರ್ ನಾವು ಡೆವಲಪ್ಮೆಂಟ್ ಚಾರ್ಜಸ್ ಅಂತ ಕಟ್ಟಬೇಕಾಗುತ್ತೆ. ಮತ್ತು 5500 ಮನೆ ಇಲ್ಲಿ 2 ಆಪ್ಷನ್ ಇರುತ್ತೆ KEB. ಬಿಲ್ಡಿಂಗ್ ಹೈಟು ಆರ್ ಎಷ್ಟು ಕಿಚನ್ಸ್ ಇದೆ, ಬಿಲ್ಡಿಂಗ್ ಹೈಟ್ ಎಷ್ಟಿದೆ, ಎಷ್ಟು ಕಿಚನ್ಸ್ ಇದೆ, ಮತ್ತು ಎಷ್ಟು ಬಿಲ್ಡಿಂಗ್, ಎಷ್ಟು ಟೋಟಲ್ ಎಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಒಂದೇ ಕಿಚನ್ ಇದ್ದು 5500 ಸ್ಕ್ವೇರ್ ಫೀಟ್ ಯಾವುದೇ ಟ್ರಾನ್ಸ್ಫಾರ್ಮರ್ ಬೇಕಾಗಿಲ್ಲ. ಸಪೋಸ್ 3 ಕಿಚನ್ ಇದ್ದರೆ ಅವಾಗ ನಮಗೆ ಬೇಕೇ ಬೇಕು. ಅದರ ಮೇಲೆ KEB ಅವರು ಡಿಸೈಡ್ ಮಾಡ್ತಾರೆ. ಲೇಔಟಲ್ಲಿ ಹಾಕ್ಸಿಲ್ಲ ಅಂದರೆ ಡೆವಲಪ್ಮೆಂಟ್ ಚಾರ್ಜಸ್ ಅಂತ ನಾವು ಇಷ್ಟು 1 ಕಿಲೋಮೀಟ್ರಿಗೆ ಇಷ್ಟು ಅಂತ ಕಟ್ಟಬೇಕಾಗುತ್ತೆ ಸರ್ KEBದು. ಅದೇ ಈ ಥರ ಒಂದು ಫಿಕ್ಸ್ ಇರುತ್ತೆ. 30-40 ಸೈಟ್ ಆದರೆ ಎಷ್ಟು, 60-40 ಸೈಟ್ಗೆ ಎಷ್ಟು ಅಂತ ಇರುತ್ತೆ. ಅದ್ರ ಮೇಲೆ 1 ಅಡಿ ಜಾಸ್ತಿ ಆಗೋದು ನಾವು ಟ್ರಾನ್ಸ್ಫಾರ್ಮರ್ ಹಾಕಬೇಕಾಗುತ್ತೆ. ಅದಕ್ಕೆ ಫಸ್ಟೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮನೆ ಕಟ್ಟಬೇಕು. ಟ್ರಾನ್ಸ್ಫಾರ್ಮರ್ ಹಾಕೋಕ್ಕೆ ಮತ್ತು ನಮಗೆ ಬೇರೆ ಎಕ್ಸ್ಪೆನ್ಸ್ ಇವಾಗ 7 lakhs ಆಗುತ್ತೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಬೇಕಂದ್ರೆ. ಮನೆ ಒಳಗಡೆ ಜಾಗ ಬೇಕು. ಮನೆ ಕಟ್ಟೋಕ್ಕೆ ಮುಂಚೆನೇ ಯೋಚನೆ ಮಾಡಿಬಿಟ್ಟು ನಾವು ಎಷ್ಟು ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟೋದು ಬೆಸ್ಟ್ ಅಂತ ಒಂದು ಸಲಹೆ ತಗೊಂಡು ಮನೆ ಕಟ್ಟಿದ್ರೆ ಬೆಸ್ಟು. ಕಿಚನ್ ಇದೆ, ನಾವು 5500 ಒಳಗಡೆ ಏನಾದರೂ ಇದ್ದರೆ ನಮಗೇನು ಟ್ರಾನ್ಸ್ಫಾರ್ಮರ್ ಬೇಕಾಗಿಲ್ಲ, ನಾರ್ಮಲ್ ಪವರೇ ಕೊಡ್ತಾರೆ ಡೆವಲಪ್ಮೆಂಟ್ ಚಾರ್ಜ್ ಕಟ್ಕೊಂಡು. ಅದನ್ನು ನಾವು ಅದು ಕ್ಯಾಲ್ಕುಲೇಟ್ ಮಾಡಿ ಮನೆ ಕಟ್ಟಿದ್ವಿ. ಕಟ್ಟೋಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ನಾವು. ಕಟ್ಬಿಟ್ಟು ಮೇಲೆ ಮತ್ತೇನು ಮಾಡೋಕ್ಕಾಗಲ್ಲ, ನೆಸಿಟಿ ಇಲ್ಲ ಸರ್. ಅದು ಸೇಫ್ಟಿ ಬೇಕೇ ಬೇಕು ಸರ್ ಅವ್ರಿಗೆ. ನಾವು ಸೇಫ್ಟಿ ಕನ್ಸಿಡರ್ ಮಾಡೇ ಕೊಟ್ಟಿದ್ದೀವಿ. ಇಲ್ಲಿ ನಾವಾಗ ಬಾರ್ ಬೆಂಡಿಂಗ್ ಇಲ್ಲಿ ಓಡಾಡುವಾಗ ಹೆಲ್ಮೆಟ್ ಹಾಕ್ಕೊಂಡು ಓಡಾಡೋದು. ಮತ್ತು ಸಪೋಸ್ ಶಟ್ರಿಂಗ್ಗೆ ಹೊಡಿತಾರೆ, ಕಾರ್ನರಲ್ಲಿ ಹೊಡಿತಾರೆ, ಕಾರ್ನರ್ ಎಡ್ಜ್ಗೆ ಹೊಡಿತಾರೆ, ಅದೆಲ್ಲ ಸೇಫ್ಟಿ ನೋಡಿಕೊಂಡು ನಾವು ಮಾಡ್ಬೇಕು ಸರ್. ಇಲ್ಲಾಂದರೆ ಅದೇನು ಹೆಚ್ಚು ಕಡಿಮೆ ಆದರೆ ಅದು ನಮ್ಮ ತಲೆಗೆ ಬರುತ್ತೆ. ಅದು ಮೇಯ್ನ್ ನಾವು ಸಪೋಸ್ ನಾವೇನು ಕಾಂಟ್ರಾಕ್ಟ್ ಕೊಟ್ಟರೆ ಬೇರೆ ಲೇಬರ್ಗೆ, ಬೇರೆ ಇಂಜಿನಿಯರ್ಗೋ ಇಲ್ಲ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರೆ ಇಂಪಾರ್ಟೆಂಟ್ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಬೇಕಾಗುತ್ತೆ ಸರ್ ನಾವು. ಇನ್ಕ್ಲೂಡಿಂಗ್ ಅದೇನಕ್ಕೆ ಸೇಫ್ಟಿ ಬಗ್ಗೆನೂ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ ನಾವು. ಸೇಫ್ಟಿಗೋಸ್ಕರ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು. ಸಪೋಸ್ ನಮ್ಮ ಸೈಟಲ್ಲಿ ಏನಾದರೂ ಲೇಬರ್ ಹೆಚ್ಚು ಕಡಿಮೆ ಆದರೆ ನಮ್ಗೆ ಸಂಬಂಧಪಟ್ಟಿಲ್ಲ, ಲೇಬರ್ ಅವ್ರಿಗೆ ಕಾಂಟ್ರಾಕ್ಟರ್ಗೆ ಬೇಕಂತ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ ಸರ್. ನಾವು ಮಾಡ್ಕೊಂಡಿದ್ದು, ನಾನು ಲೇಬರ್ ಕಾಂಟ್ರಾಕ್ಟ್ ಕೊಟ್ಟಿದ್ದು, ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು. ಯಾಕಂದರೆ ಇದರಲ್ಲಿ ಮಾಮೂಲಿ ಸರ್ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಕೆಲವು ಒಂದು ಸ್ವಲ್ಪ ಹೈಟಿಂದ ಬೀಳಿದ್ರೂ ಅಪಾಯ ಇರುತ್ತೆ. ಅದೆಲ್ಲ ನಮ್ಮ ಎಲ್ಲ ಸೈಟ್ ಓನರ್ ತಲೆಗೆ ಬರುತ್ತೆ ಅದು.